ಎಲ್ಲರಿಗೂ ನಮಸ್ಕಾರ. 21 ಡೇಸ್ ಗ್ರ್ಯಾಟಿಟ್ಯೂಡ್ ಚಾಲೆಂಜ್ ನಿಮಗೆಲ್ಲರಿಗೂ ಸ್ವಾಗತ. ಹೋಪ್ ಪ್ರತಿ ವಾರ ಒಂದೊಂದು ವಿಡಿಯೋನ ನೀವು ನೋಡ್ತಾ ಇದ್ದೀರಾ. ಅದನ್ನೆಲ್ಲ ಬರೆದು ಹೇಗನ್ನಿಸ್ತು ಅಂತ ತಿಳಿಸಿ. ಹಾಗಾದರೆ ಇವತ್ತಿನ ವಿಷಯ ಏನು ಅಂದರೆ ಸ್ನೇಹಿತರೆ, ಇವತ್ತಿನ ವಿಷಯ ನೀರು. ಡೇ 15ಗೆ ನಾವು ಬಂದು ರೀಚ್ ಆಗಿದ್ದೀವಿ. ನೀರಿನಿಂದ ನಾವು ಹೇಗೆ ಎಲ್ಲವನ್ನು ಪಡಿಬೋದು, ನೀರಿನಿಂದ ಹೇಗೆ ಸ್ಟ್ರೆಸ್ಸನ್ನು ಕೂಡ ರಿಲೀಸ್ ಮಾಡ್ಕೋಬೋದು ಅನ್ನೋದು ಇವತ್ತು ಈ ವಿಡಿಯೋದಲ್ಲಿ ನಾನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಏನು ಅಂದರೆ, ನಿಮಗೆ ಯಾರಿಗಾದರೂ ಮ್ಯಾನಿಫೆಸ್ಟೇಷನ್ ಏನು ಬೇಕು ಲೈಫಲ್ಲಿ ಅದನ್ನು ಪಡಿಬೇಕು ಅಂದರೆ ನೀರಿನಿಂದ ಇದು ಸಾಧ್ಯ ಆಗುತ್ತೆ. ಯಾಕಂದರೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ದೇಹ 70% ನೀರಿನಿಂದ ತುಂಬಿದೆ. ಹಾಗಾದರೆ ಪ್ರತಿದಿನ ಕುಡಿಯುವ ನಾವು ಹೇಗೆ ನಮ್ಮ ಆಲೋಚನೆ, ನಮ್ಮ ಭಾವನೆ ಯಾವ ರೀತಿ ಮಾತಾಡ್ತೀವೋ ಅದೇ ರೀತಿ ಭಾವನೆ, ಆಲೋಚನೆ, ಅದೇ ರೀತಿ ಆ ವೈಬ್ರೇಷನನ್ನು ನಾವು ದೇಹದೊಳಗಡೆ ಕಳಿಸ್ತೀವಿ. ಹಾಗಾದರೆ ನೀವು ಒಳ್ಳೆ ರೀತಿಯಲ್ಲಿ ನೀರನ್ನು ಕುಡಿದು ಒಳ್ಳೆ ಆಲೋಚನೆ, ಒಳ್ಳೆ ಭಾವನೆಯಿಂದ ನೀರನ್ನು ಕಳಿಸಿದಾಗ ಆ ಎಲ್ಲ ನಿಮ್ಮ ದೇಹ ಒಳ್ಳೆ ರೀತಿಯ ವೈಬ್ರೇಷನಿಂದ ತುಂಬಿರುತ್ತೆ. ಸಪೋಸ್ ನೀವು ಯಾವತ್ತಾದರೂ ಕುಡಿಯೋ ನೀರು ಯಾವುದೇ ಒಂದು ಬೇಜಾರು, ದುಃಖದಲ್ಲಿ ಅದನ್ನು ಸ್ವೀಕರಿಸಿದರೆ ಆ ಒಂದು ನೆಗೆಟಿವ್ ಥಾಟ್ ಆಗಿರ್ಬೋದು, ನೆಗೆಟಿವ್ ಎನರ್ಜಿಯಿಂದ ನೀವು ತುಂಬಿರ್ತೀರ. ಅದಕ್ಕೆ ಸಾಕಷ್ಟು ಜನ ಇದು ತಿಳಿಯದೆ ಸಾಕಷ್ಟು ಸ್ಟ್ರೆಸ್ಸು, ಕೋಪ ಅದರಿಂದ ಸಫರ್ ಪಡ್ತಾ ಇದ್ದಾರೆ. ಹಾಗಾದರೆ ಏನು ಮಾಡಬೇಕು? ನಿಮಗೆ ಬಹುಶಃ ಭಾಳ ಜೀವನದಲ್ಲಿ ಸ್ಟ್ರೆಸ್ ಇದೆ ಅಂತಂದರೆ, ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ಇಮ್ಮಿಡಿಯೇಟಾಗಿ ಈ ಎರಡೂ ಕೈನ ಚೆನ್ನಾಗಿ ಉಜ್ಜಿದಾಗ ಆ ಥಾಟ್ಸ್ ರಿಲೀಸ್ ಆಗುತ್ತೆ. ಆಗ ಏನು ಮಾಡಬೇಕು ಅಂದರೆ, ಈ ರೀತಿ ಒಂದು ಗ್ಲಾಸ್ ನೀರನ್ನು ತಗೊಂಡು ಆ ನೀರನ್ನು ನೋಡ್ತಾ ಅದಕ್ಕೆ ಧನ್ಯವಾದವನ್ನು ಸಲ್ಲಿಸಬೇಕು. ಥ್ಯಾಂಕ್ ಯು ಅಂತ ಸಲ್ಲಿಸಬೇಕು. ಆಗ ಈ ನೀರು ನಿಮಗೆ ನಿಮ್ಮ ದೇಹದೊಳಗಡೆ ಒಂದು ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ. ಯಾಕಂದರೆ ಸ್ನೇಹಿತರೆ, ನೀರಿನಲ್ಲಿ ಒಂದು ನೆನಪಿನ ಶಕ್ತಿ ಇದೆ. ಅಂದರೆ ವಾಟರ್ ಹ್ಯಾಸ್ ಮೆಮೊರಿ. ಇದರಲ್ಲಿ ಸಾಕಷ್ಟು ಸಂಶೋಧನೆ ಮಾಡಿದ್ದಾರೆ. ಮಸಾರೋ ಎಮಿಟೋ ಅನ್ನೋ ಒಬ್ಬ ಜಪಾನಿನ ಸೈಂಟಿಸ್ಟು ನೀರು ಹೇಗೆ ನಮಗೆ ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಆಗುತ್ತೆ, ಆರೋಗ್ಯವನ್ನು ಪಡೆಯೋಕ್ಕೆ ಹೇಗೆ ಸಹಾಯ ಆಗುತ್ತೆ ಅನ್ನೋದು ಅವರು ಸಾಕಷ್ಟು ಈ ಒಂದು ಸಂಶೋಧನೆ ಮುಖಾಂತರ ನಮಗೆ ತಿಳಿಸಿದ್ದಾರೆ. ಸೊ ಅದೇ ರೀತಿ ಪ್ರತಿಯೊಂದು ಮಾತು, ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಶಬ್ದ ನೀವು ನೀರಿಗೆ ಹೇಗೆ ಕಳಿಸ್ತೀರೋ ಅದೇ ರೀತಿ ಭಾವನೆ ನಿಮ್ಮ ದೇಹದೊಳಗಡೆ, ನಮ್ಮ ಒಳಗಡೆ ಇರೋ ಕಣಗಳು ಅಂದರೆ ರಕ್ತದ ಕಣಗಳು ಆ ರೀತಿ ಅದು ಅಬ್ಸರ್ವ್ ಮಾಡುತ್ತೆ. ಅದು ಬ್ಲಡ್ ಆಗಿ ನಮ್ಮ ಬ್ರೈನಿಗೆ ಕಳಿಸುತ್ತೆ. ನಮ್ಮ ಬ್ರೈನು ಯಾವ ರೀತಿ ಸಬ್ಕಾನ್ಷಿಯಸ್ ಮೈಂಡಿಗೆ ಅದೇ ರೀತಿಯ ಒಂದು ಇನ್ಫಾರ್ಮೇಷನ್ನ ಕಳಿಸುತ್ತೆ. ಸೊ ನೋಡಿ, ಹಾಗಾದರೆ ನಿಮ್ಮ ದೇಹದಲ್ಲಿ ಒಳ್ಳೆ ಆಲೋಚನೆಯಿಂದ, ಒಳ್ಳೆ ಭಾವನೆಯಿಂದ ಆ ನೀರನ್ನು ಕಳಿಸಿದಾಗ ಕಂಪ್ಲೀಟಾಗಿ ನಿಮ್ಮ ದೇಹ ಆರೋಗ್ಯದಿಂದ ತುಂಬಿರುತ್ತೆ. ಯಾವಾಗ ನೀವು ಶಾಂತಿ, ನೆಮ್ಮದಿಯಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತೀರೋ, ನಿಮಗೇನು ಬೇಕೋ ಲೈಫಲ್ಲಿ ಆ ಒಂದು ಮ್ಯಾನಿಫೆಸ್ಟೇಷನ್ನ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ನೀರಿನ ಬಗ್ಗೆ. ಇದನ್ನು ಟ್ರೈ ಮಾಡಿ, ಖಂಡಿತವಾಗಿ ನಿಮಗೇನು ಬೇಕೋ ಲೈಫಲ್ಲಿ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಿಮ್ಮ ಒಳಗಡೆ ಇರುವ ಸ್ಟ್ರೆಸ್ ಆಗಿರ್ಬೋದು, ಕೋಪ ಆಗಿರ್ಬೋದು, ಯಾವುದೇ ಒಂದು ನೀವು ತೆಗಿಬೇಕು, ಅದನ್ನು ನಾವು ಬದಲಾಯಿಸ್ಕೋಬೇಕು ಅಂದರೆ ಈ ನೀರಿನಿಂದ ಕೂಡ ಸಾಧ್ಯ ಆಗುತ್ತೆ. ಇದನ್ನು ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ತಿಳಿಸಿ. ಥ್ಯಾಂಕ್ ಯು.